3, 2, 1. ಏನೋ ಅಮ್ಮಂತ್ರ ಕೊಡ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ನಾನಿದ್ದೀನಿ ಅಂಕೋಲಾ ಪಬ್ಲಿಕ್ ಪಾರ್ಕ್ ಅಲ್ಲಿ ಇದ್ದೀನಿ, ಬಸ್ ಸ್ಟ್ಯಾಂಡ್ ನಿಯರ್ ಬೈ ಇರೋ ಪ್ಲೇಸ್ ಹತ್ರ. ಸೊ ಇಲ್ಲಿ ಬಂದಿರೋ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಲೈಕ್ ಸಂಕೇತಿಗೆ ಒಂದು ಚಾಲೆಂಜಿಂಗ್ ವಿಡಿಯೋ ಕೊಡ್ತಾ ಇದ್ದೀನಿ. ಲೈಕ್ ನಾನೊಂದು 10-20 ಚೀಟೀಸ್ ಅನ್ನ ಬರ್ದಿದ್ದೀನಿ. ಆ ಚೀಟೀಸ್ ಅಲ್ಲಿ ಲೈಕ್ ಡೇರ್ಸ್ ಇದೆ, ಚಾಲೆಂಜಸ್ ಇದೆ, ಅಂಡ್ ಗುಡ್ ಥಿಂಗ್ಸ್ ಏನಂದ್ರೆ ಅದರಲ್ಲಿ ಅವನು ಏನ್ ಐಟಮ್ ಬೇಕನ್ನ ಪರ್ಚೇಸ್ ಮಾಡ್ಬೋದು. ನಾನು ಅಷ್ಟು ಅಮೌಂಟ್ ಅಂತ ಹಾಕಿಟ್ಟಿದ್ದೀನಿ, ಆ ಐಟಮ್ ಅಲ್ಲಿ ಅವ್ನು ಯಾವ ಐಟಮ್ ಬೇಕಿದ್ರು ಪರ್ಚೇಸ್ ಮಾಡ್ಬೋದು. ಸೊ ಅದೊಂದು ಗುಡ್ ಪಾಯಿಂಟ್. ದೆನ್ ಸುಮಾರಷ್ಟು ಇದೆ, ಒಂದು 10-12 ಚೀಟೀಸ್ ಇದೆ. ಅದರಲ್ಲಿ ಅವ್ನು ಯಾವ ಚೀಟೀಸ್ ಬರುತ್ತೋ ಒಂದು ಲಕ್ ಅದು. ಲೈಕ್ ನಾನು ಚೀಟೀಸ್ ಅನ್ನ ಹಾರಿಸ್ತೀನಿ, ಅದರಲ್ಲಿ ಅವ್ನು ಯಾವ್ದು ಪಿಕ್ ಮಾಡ್ತಾನೋ ಆ ಚೀಟಿ ಅವನದಾಗುತ್ತೆ. ನೆಕ್ಸ್ಟ್ ಅವನೇನಾದ್ರು ನೆಕ್ಸ್ಟ್ ಚೀಟಿಗೆ ಹೋಗ್ಬೇಕು ಅಂತಿದ್ರೆ ಆ ಚೀಟಿಗೆ ಒಂದು ಸಮ್ ಅಮೌಂಟ್ಸ್ ಅನ್ನ ಪೇ ಮಾಡಿ ಆ ನೆಕ್ಸ್ಟ್ ಚೀಟಿಯನ್ನ ಪರ್ಚೇಸ್ ಅಂದ್ರೆ ತಗೊಳ್ಬಹುದು. ಈ ಚೀಟಿ ಬೇಡ ನಂಗೆ, ನೆಕ್ಸ್ಟ್ ಚೀಟಿ ಬೇಕು ಅಂತಿದ್ರೆ. ಸೊ ನೋಡೋಣ ಬನ್ನಿ ಯಾವ ತರ ಇರುತ್ತೆ ಅಂತ. ಈಗ ಸಂಕೇತ ಕ್ಯಾಮ್ರಾ ಹೋಲ್ಡ್ ಮಾಡಿದ್ದಾನೆ, ಸೊ ಆಮೇಲೆ ತೋರಿಸ್ತೀನಿ. ಈಗ ಚೀಟಿಯನ್ನ ತರ್ತೀನಿ, ಚೀಟಿಯನ್ನ ಹಾರಿಸ್ತೀನಿ, ಅವ್ನ್ದು ಯಾವ್ದು ಬರುತ್ತೆ ಅವ್ನ್ ಲಕ್ ಅಂತ ನೋಡೋಣ. ಸೊ ಬನ್ನಿ ಗೈಸ್. ಸೊ ಗೈಸ್, ಈಗ ನನ್ನ ಹತ್ರ ಒಂದು 12 ಚೀಟೀಸ್ ಇದೆ ಅಂಡ್ ಸಂಕೇತ್ ಕೂಡ ಇಲ್ಲಿದ್ದಾನೆ. ಸೊ ಚೀಟಿಯನ್ನ ಹಾರಿಸ್ತೀನಿ, ನೆಲಕ್ಕೆ ಟಚ್ ಆಗಬಾರ್ದು. ಟಚ್ ಆಗೋಕಿನ ಮುಂಚೆನೆ ಅವ್ನ ಚೀಟಿಯನ್ನ ಹಿಡಿಬೇಕು. ಸೊ ಚೀಟಿ ಇಲ್ಲಿದೆ ನೋಡಿ. ಅಂಡ್ ಇವನಿಗೆ ಬಂದಿರೋ ಚೀಟಿಯನ್ನ ನಾನು ತೋರಿಸ್ತೀನಿ ಕ್ಯಾಮ್ರಾದಲ್ಲಿ. ಅಂಡ್ ರಿಮೈನ್ಸ್ ಚೀಟಿಯಲ್ಲಿ ಏನೇನು ಬರ್ದಿದ್ದಿದೆ ಅಂತ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಈಗ ಚೀಟಿ ಹಾರಿಸೋಣ. 3, 2, 1. ಸೊ ಒಂದ್ ಚೀಟಿ ಹಿಡ್ದಿದ್ದಾನೆ, ಓಪನ್ ಮಾಡೋಣ. ಓಪನ್ ಮಾಡ್ತಿದ್ದಾನೆ. ವಾಟ್ಸ್ ದಟ್? ಕಾಲ್ ಯುವರ್ ಮಾಮ್ ಅಂಡ್ ಸೇ ದಟ್ ಐ ಫೌಂಡ್ ಅ ಬ್ಯಾಗ್ ಆಫ್ ಮನಿ ಆನ್ ದಿ ರೋಡ್. ಇದೆಲ್ಲ ಏನಿರ್ತೀರಾ? ಸೊ ಇಲ್ಲಿ ನೋಡಿ ಗೈಸ್, ಈ ಚೀಟಿ ಬಂದಿದೆ ಇವನಿಗೆ. ಕಾಲ್ ಯುವರ್ ಮಾಮ್ ಅಂಡ್ ಸೇ ದಟ್ ಐ ಫೌಂಡ್ ಅ ಬ್ಯಾಗ್ ಮನಿ ಆನ್ ದಿ ರೋಡ್. ಸೊ ಲೈಕ್ ಒಂದು ತುಂಬಿರೋ ಬ್ಯಾಗ್ ಅಲ್ಲಿ ಮನಿ ದುಡ್ಡು ತುಂಬಿದ್ದೆ, ರೋಡ್ ಮೇಲೆ ಸಿಕ್ಕಿದೆ ಅಂತ ಅವ್ರ ಅಮ್ಮಗೆ ಕಾಲ್ ಮಾಡಿ ಹೇಳ್ಬೇಕಂತೆ. ಒಂದ್ ಚೀಟಿಯಲ್ಲಿ ಬರ್ದಿದ್ದಿದೆ. ಸೊ ಈಗ ಅವ್ನ್ ಮಾಡ್ತಾನ ಇಲ್ವಾ ನೋಡೋಣ ಬನ್ನಿ. ಸೊ ಬನ್ನಿ ಗೈಸ್, ಅವನ ಹತ್ರ ಮಾಡಿಸೋದೇ ಈಗ, ಬನ್ನಿ. ಸೊ ಗೈಸ್, ಈಗ ಅವನು ಮನೆಗೆ ಕಾಲ್ ಮಾಡ್ತಾನೆ, ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಿದ್ರಾಯ್ತು. ಸೊ ಬನ್ನಿ, ಅವ್ನು ಕಾಲ್ ಮಾಡೋದನ್ನ, ರಿಯಾಕ್ಷನ್, ಅವ್ರ ಅಮ್ಮ ಮಾತಾಡೋದು, ಇವನ್ ಮಾತಾಡೋದೆಲ್ಲ ಕ್ಯಾಪ್ಚರ್ ಮಾಡೋಣ ಈಗ. ಸೊ ಬನ್ನಿ ಗೈಸ್. ಓಕೆ, ಶಾರ್ಟ್. ಸೊ ಕಾಲ್ ಮಾಡಿದ್ದಾನೆ, ಸ್ಪೀಕರ್ ಅಲ್ಲಿ ಇಟ್ಟು ಸ್ವಲ್ಪ ಹತ್ರ ತಗೋ. ನೋಡೋಣ ಗೈಸ್, ಎಕ್ಸೈಟೆಡ್. ಹಲೋ, ಏನೋ ಅಮ್ಮಂತ್ರ ಕೊಡ. ಸೊ ಗೈಸ್, ಈಗ ನಾನು ಮಾತಾಡ್ತೀನಿ ಅವ್ರ ಅಮ್ಮ ಜೊತೆ. ಲೈಕ್ ನಾವು ಫ್ರೆಂಡ್ಸ್ ಆಗಿ ಎಲ್ಲೋ ಕಾಲೇಜಲ್ಲಿ ಹೋಗಿದ್ವಿ, ಕೆಲಸ ಮುಗಿಸ್ಕೊಂಡ್ ಬಂದಿದ್ವಿ, ಈ ತರ ಮಾತಾಡ್ತೀನಿ. ಸೊ ನೋಡೋಣ ಬನ್ನಿ, ಕಾಲ್ ಬರ್ತಿದ್ದೆ ಅವನಿಗೆ. ಸೊ ಲೆಟ್ಸ್ ಗೋ. ಹಲೋ, ಎಷ್ಟಕ್ಕೆ ಫೋನ್ ಮಾಡಿದ್ಯಾ? ಅದ ಕಾಲೇಜಲ್ಲಿಲ್ಲ, ನಂಗೆ ಒಂದ್ ದುಡ್ಡಿದ್ದ ಬ್ಯಾಗ್ ಸಿಕ್ತು. ಹೌದಾ? ಹೌದಾ? ಎಂತ ಬರ್ತದೆ? ಮಣಿಕಂಠಿ ನೋಡ್ಕೊ ಹೇಳ್ತೇವೆ. ಹಲೋ ಹೇಳು. ಹಲೋ ಆಂಟಿ, ನಾವು ಇಲ್ಲಿ ಕಾಲೇಜಲ್ಲಿ ಅದು ವೆರಿಫಿಕೇಶನ್ ಮಾಡ್ಲಿಕ್ಕೆ ಬಂದಿದ್ವಿ. ಆದ್ರೆ ನಾವು ಆ ಕಡೆ ಗ್ರೌಂಡ್ ಹತ್ರ ಹೋಗ್ತಾ ಇದ್ವಿ. ಅಲ್ಲೊಂದು ನಾರ್ಮಲ್ ಸೂಟ್ ಕೇಸ್ ಇರುತ್ತಲ್ಲ, ಆ ತರ ಒಂದು ಬ್ಯಾಗ್ ಇದೆ. ಅದ್ರಲ್ಲಿ ಏನೋ ದುಡ್ಡಿಂದ 500 ರೂಪಾಯಿದು 200 ರೂಪಾಯಿದು ಗಂಟೆ ಇರುತ್ತಲ್ಲ, ATM ಮೆಷಿನ್ ಅಲ್ಲೆಲ್ಲ ಹಾಕ್ತಾರಲ್ಲ, ಆ ತರದ ದುಡ್ಡೇನೋ ಇಟ್ಟಿದ್ದಾರೆ. ಮತ್ತೆ ಅಲ್ಲಿ ಏನೋ ಲೈಕ್ ಮಾಟ ಮಂತ್ರ ಎಲ್ಲ ಮಾಡ್ಲಿಕ್ಕೆ ಗೊಂಬೆ ಎಲ್ಲ ಇಟ್ಟಿರ್ತಾರಲ್ಲ, ಆ ತರ ಏನೋ ಇಟ್ಟಿದ್ದಿದೆ ಆಂಟಿ. ಇಲ್ಲಿ ಗ್ರೌಂಡ್ ಹತ್ರ ಇದೆ ಇದು. ಹಾ ಆಂಟಿ, ಅಲ್ಲ ಈ ದುಡ್ಡು ಸಪರೇಟ್ ಇದ್ರಲ್ಲಿ ಇದೆ, ಅದು ಮಾಟ ಮಂತ್ರ ಒಂದ್ ಸ್ವಲ್ಪ ದೂರದಲ್ಲಿದೆ ಅದು. ಹಾ ಆಂಟಿ, ಹಾ ಆಂಟಿ ನೋಡ್ತೀವಿ. ಅಂದ್ರೆ ಯಾರು ಇಲ್ಲ ಇಲ್ಲಿ, ನಾವಿಬ್ರೇ ಇದ್ವಿ. ಅಂದ್ರೆ ಗ್ರೌಂಡ್ ಹತ್ರ ಹಿಂಗ್ ನಡ್ಕೊಂಡ್ ಬರ್ತಿದ್ವಿ ನಾವು. ಇಲ್ಲೇ ನೋಡ್ತಾ ಇದ್ವಿ, ದುಡ್ಡೆಲ್ಲ ಇದೆ, ಅಂದ್ರೆ ಎಲ್ಲ ಒರಿಜಿನಲ್ ನೋಟೆ. ನೋಡ್ತೇನೆ, ನಾನ್ ಮಮ್ಮ ಸಂಗೀತ ಫೋನ್ ಮಾಡ್ತೇನೆ. ಸುಳ್ಳು ಎತ್ತ ಕರೆ ಹೇಳ್ತೀಯ? ಪ್ರಾಂಕ್ ವಿಡಿಯೋ ಆಗಿತ್ತು. ಸೊ ಗೈಸ್, ಪ್ರ್ಯಾಂಕ್ ಮಾಡ್ತಾರೆ. ಮಣಿಕಂಠ ಹೇಳೋದು. ನಾ ಈಗ ಪಪ್ಪ ಫೋನ್ ಮಾಡಿ ಸೀದಾ ಪೊಲೀಸರಿಗೆ ತಿಳಿಸ್ಬೇಕು ಮಾಡಿದ್ದೆ ನಾನು. ಎಲ್ಲ ಮಾಡ್ತೆ. ಆಯ್ತು ಹೇಳು. ಆಯ್ತು ಇಡ್ಕೊಂಡು ಮಳ್ಳ ನಂಗೆ ಅದು ಡಗ್ ಡಗ್ ಹೇಳಕ್ ಶುರು ಆಯ್ತು, ಗೊತ್ತಿದ್ಯಾ? ಆಯ್ತು ಇಡ್ತೆ. ಮೋಡಿ ಮಂತ್ರ ಅಂದ್ಕೊಂಡು ಮತ್ತೆ ಹೇಳ್ತಿರ್ತೇನೆ. ಹಲೋ ಆಂಟಿ, ಜಸ್ಟ್ ಪ್ರಾಂಕ್ ಮಾಡಿದ ಆಂಟಿ, ಸಾರಿ. ಅಲ್ಲ ನಂಗೆ ಮೋಡಿ ಮಂತ್ರ ಅಂದ್ಕೊಂಡು ನೀವು ಮತ್ತೆ ತಕ್ಕ ಬರ್ತೀರ ಅಂತ ನನಗೆ ಮತ್ತೆ ಹೆದರಿಕೆ ಶುರು ಆಯ್ತು. ಆಂಟಿ ಸಾರಿ ಆಂಟಿ, ಸಾರಿ. ಸೊ ಗೈಸ್, ನೋಡಿದ್ರಲ್ಲ, ಪ್ರ್ಯಾಂಕ್ ಸಕ್ಸಸ್.
ಸಕ್ಸಸ್ಫುಲ್ ಆಗಿದೆ. ಸೊ ಅವ್ರು ಆಕ್ಚುಲಿ ಪೊಲೀಸ್ ಕರ್ಸು ಅಂತ ಹೇಳ್ತಿದ್ರು, ಲೈಕ್ ಮಾಟ ಮಂತ್ರ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಹೆದರಿದ್ರು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಬಾಯ್. ಇವನ್ ಆಕ್ಚುಲಿ ಬೇಡ ಬೇಡ ಅಂತಿದ್ದ, ಮನೆಯಲ್ಲಿ ಉಗಿತಾರೆ ಹಂಗೆ ಹಿಂಗೆ. ಸೊ ಅವ್ರ ಫ್ರೆಂಡ್ಲಿ ಆಗಿದ್ದಾನೆ ಅಂತ ನನಗೂ ಗೊತ್ತಿದೆ, ಬಟ್ ಈ ಹುಡುಗಂಗೆ ಏನ್ ಭಯ ಏನೋ, ಇನ್ ಫುಲ್ ಇಂಟ್ರೋವರ್ಟ್. ಲೈಕ್ ನಾ ಇಂಟ್ರೋವರ್ಟ್ ಚಾಲೆಂಜಸ್ ಅನ್ನೇ ಬರ್ದಿಟ್ಟಿದ್ದೀನಿ, ಅವನ್ ಆದ್ರಲ್ಲೂ ಇದ್ ಮಾಡ್ದ. ಸೊ ಓಕೆ, ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಈ ತರ ಅಮೇಸಿಂಗ್ ವಿಡಿಯೋಗೋಸ್ಕರ. ಓ ಕರೆಕ್ಟ್. ಸೊ ಚೀಟಿ ಒಂದು ಕಾಣಿಸೋದಿದೆ, ಚೀಟಿ ಕಾಣಿಸ್ಕೊಂಡು ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಕ್ಯಾಮ್ರಾ ಹೋಲ್ಡ್ ಮಾಡು. ಸೊ ಬನ್ನಿ ಗೈಸ್, ಚೀಟಿ ಕಾಣಿಸ್ತೀನಿ ಈಗ. ಇಲ್ಲ. ಸೊ ಗೈಸ್ ಇಲ್ಲಿ ಚೀಟಿ ಇದೆ, ಬನ್ನಿ ಇಲ್ಲಿ ಕುತ್ಕೊಂಡು ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲ, ನಾನ್ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಿದ್ರೆ ಬೇರೆಯವ್ರಿಗೆ ಬೇಕಲ್ಲ, ಇಲ್ಲ ಬೇರೆ ಮಾಡಿದ್ರೆ. ಸೊ ಈಗ ಓಪನ್ ಮಾಡ್ತೀನಿ ನೋಡಿ. ಫಸ್ಟ್ ಈಟ್ 50 ಪಾನಿಪುರಿ ಕಂಟಿನ್ಯೂಸ್ಲಿ. ಇವನ ಹತ್ರ ಇದಾಗ್ತಿತ್ತು, ಲೈಕ್ ಫುಡ್ಡಿ ಮ್ಯಾನ್. ನೆಕ್ಸ್ಟ್ ಶೋ ಯುವರ್ ಓಲ್ಡೆಸ್ಟ್ ಫನಿ ಇಮೇಜಸ್ ಅಂಡ್ ವಿಡಿಯೋಸ್. ಇದೊಂದಿತ್ತು. ಹೊಸ ಮೊಬೈಲ್ ಆಗಿತ್ತು. ದೆನ್ ಯು ಕ್ಯಾನ್ ಪರ್ಚೇಸ್ ಎನಿಥಿಂಗ್ ಅಂಡರ್ 100 rupees. ಸೊ ನಾನು ಹೇಳಿದ್ನಲ್ಲ, ಏನಾದ್ರು ಪರ್ಚೇಸ್ ಮಾಡಬಹುದು ನನ್ನ ಐಟಮ್ ನನ್ನ ದುಡ್ಡಲ್ಲಿ ಅಂತ. ಸೊ ಇದೊಂದಿತ್ತು. ನಾನು 1000 ಮಾಡ್ಬೇಕಂತಿದ್ದೆ, ಬಟ್ ಸ್ವಲ್ಪ ಬಜೆಟ್ ಕಡಿಮೆ ಇರೋದ್ರಿಂದ 100 ಅಂತ ಹಾಕಿದ್ದಾನೆ ಅಷ್ಟೇ. ಸೊ ಕಾಲ್ ಒನ್ ಫ್ರೆಂಡ್ ಅಂಡ್ ಸೇ ಯುವರ್ ಫೋಟೋ ವಾಸ್ ಪೋಸ್ಟೆಡ್ ಇನ್ ಫ್ರಂಟ್ ಆಫ್ ಬಸ್ ಸ್ಟ್ಯಾಂಡ್. ಲೈಕ್ ನಿನ್ ಫೋಟೋ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಪೋಸ್ಟ್ ಮಾಡಿದ್ದಾರೆ ಅಂತ ಒಂದು ಕಾಲ್ ಮಾಡಿ ಯಾವ್ದಾದ್ರು ಫ್ರೆಂಡಿಗೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋ ಆ ತರ ಒಂದಿತ್ತು. ದೆನ್ ವಾಕ್ ಲೈಕ್ ಅ GTA ಕ್ಯಾರೆಕ್ಟರ್ ಮಿನಿಮಮ್ 2 minutes. ಲೈಕ್ GTA ಕ್ಯಾರೆಕ್ಟರ್ ಅಂದ್ರೆ ಬಾಯ್ಸ್ಗೆಲ್ಲ ಗೊತ್ತಿರುತ್ತೆ. GTA ಮೀನ್ಸ್ ಕೈಂಡ್ ಆಫ್ ಅ ಗೇಮ್, ಗ್ರ್ಯಾಂಡ್ ಥೆಫ್ಟ್ ಆಟೋ ಅಂತ ಗೇಮ್ ಅದು. ಸೊ GTA 5, GTA 4, GTA 3, ಲೈಕ್ GTA 6 ಬಂದಿದೆ, ಅದಿನ್ನೂ ರಿಲೀಸ್ ಆಗಿಲ್ಲ. ಸೊ ಬಾಯ್ಸ್ಗೆಲ್ಲ ಗೊತ್ತಿರುತ್ತೆ, ಆಲ್ಮೋಸ್ಟ್ ಈಗ ಜೆನ್ಸಿ ಗರ್ಲ್ಸ್ಗೆಲ್ಲ ಗೊತ್ತಿರುತ್ತೆ. ಸೊ ಗೇಮ್. ದೆನ್ ಕಾಲ್ ಅ ರ್ಯಾಂಡಮ್ ನಂಬರ್ ಅಂಡ್ ಸೇ ದಟ್ ಯು ಆರ್ ಅ LIC ಏಜೆಂಟ್ ಅಂಡ್ ಟಾಕ್ ಫಾರ್ 10 minutes. ಲೈಕ್ ಆ ರ್ಯಾಂಡಮ್ ನಂಬರ್ ಯಾವ್ದಾದ್ರು ನಂಬರ್ ಟೈಪ್ ಮಾಡಿ, ನಾನು LIC ಏಜೆಂಟ್, ನಿಮ್ಗೆ ಲೈಫ್ ಇನ್ಶೂರೆನ್ಸ್ ಬೇಕಾ, ಲೈಕ್ ಆ ತರ ಮಾತಾಡಿ ಒಂದು 10 minutes ವರೆಗೂ ಮಾತಾಡೋ ಚಾಲೆಂಜ್ ಇತ್ತು. ಸೊ ಇದು ಸಿಗ್ಲಿಲ್ಲ ಅವನಿಗೆ. ದೆನ್ ಕಾಲ್ ಯುವರ್ ಮಾಮ್ ಅಂಡ್ ಸೇ ದಟ್ ಐ ಫೌಂಡ್ ಅ ಬ್ಯಾಗ್ ಇನ್ ಮನಿ ಆಫ್. ಈಗ ಈ ಚಾಲೆಂಜಿಂಗ್ ಇವನಿಗೆ ಬಂದಿತ್ತಲ್ಲ, ಸೊ ಇದು ಅವನಿಗೆ ಸಿಕ್ಕಿತ್ತು. ಸೊ ಈ ಸೈಡ್ ಅಲ್ಲಿ ಇಟ್ಬಿಡೋಣ. ದೆನ್ ಮತ್ತೆ ನೋಡ್ಲಿಕ್ಕೆ ಬಂದ್ರೆ ಟೆಲ್ ಯುವರ್ ಫನ್ನಿ ಮೊಮೆಂಟ್ಸ್ ಕಾಲೇಜ್ ಅಂಡ್ ಸ್ಕೂಲ್. ಲೈಕ್ ಇವನು ಕಾಲೇಜ್ ಅಂಡ್ ಸ್ಕೂಲ್ ಡೇಸ್ ಅಲ್ಲಿ ಫನ್ನಿ ಮೊಮೆಂಟ್ಸ್ ಏನಾಗಿತ್ತು, ಲೈಕ್ ಅದನ್ನ ಹೇಳೋದು ಅಂತ ಒಂದು ಚಾಲೆಂಜ್ ಇತ್ತು, ಅದು ಅವನಿಗೆ ಸಿಗ್ಲಿಲ್ಲ. ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಸೊ ಗೋ ಟು ದಿ ಮಾಲ್ ಅಂಡ್ ಬ್ರಿಂಗ್ ಸಮಥಿಂಗ್ ಅಂಡ್ ಕಮ್ ಔಟ್ ಸೈಡ್, ಡೋಂಟ್ ಪೇ ಎನಿಥಿಂಗ್. ಲೈಕ್ ಮಾಲಿಗೆ ಹೋಗಿ ಏನಾದ್ರು ಐಟಮ್ ಪರ್ಚೇಸ್ ಮಾಡ್ಬೇಕಿತ್ತು, ಬಿಲ್ ಪೇ ಮಾಡಿದ್ರೆ ಹೊರಗಡೆ ಬರ್ಬೇಕಿತ್ತು. ಲೈಕ್ ಅದೊಂದು ಚಾಲೆಂಜ್ ಇತ್ತು. ಇದು ತರ ಫನಿ ಟೈಪೇ ಇತ್ತು, ಬಟ್ ಉಗಿಸ್ಕೊಡೋದಂತೂ ಗ್ಯಾರಂಟಿ ಇತ್ತು. ಲೈಕ್ ಏನಾದ್ರು ಗೊತ್ತಾದ್ರೆ CCTV ಎಲ್ಲ ಇರುತ್ತಲ್ಲ. ಅಂಡ್ ಗೆಟ್ ಅನ್ ಐಟಮ್ ಸ್ಟಾರ್ಟಿಂಗ್ ವಿತ್ ಲೆಟರ್ M. ಸೊ ಏನಾದ್ರು ಐಟಮ್ ಪರ್ಚೇಸ್ ಮಾಡ್ಬೇಕಿತ್ತು, M ಲೆಟರ್ ಇಂದ ಸ್ಟಾರ್ಟ್ ಆಗೋದು. M ಅಂದ್ರೆ ಸೊ ನನ್ನ ನೇಮ್ ಬರುತ್ತಲ್ಲ, ಅದಕ್ಕೆ ನನ್ನ ಲೆಟರ್ ಅನ್ನ ಹಾಕಿದ್ದೆ. ದೆನ್ ಲಾಸ್ಟ್ ಒಂದು ಚೀಟಿ ಇದೆ, ಏನಿರ್ಬೋದು. ಮೇಕ್ ಅ ವಿಯರ್ಡ್ ಹೇರ್ ಸ್ಟೈಲ್ ಯೂಸಿಂಗ್ ವಾಟರ್. ಲೈಕ್ ಅವನ ಹೇರ್ ಸ್ಟೈಲ್ ನ ವಿಯರ್ಡ್ ಆಗಿ ಮಾಡಬೇಕಿತ್ತು. ಲೈಕ್ ವಾಟರ್ ನ ಯೂಸ್ ಮಾಡ್ಕೊಂಡು ಬೇರೆ ತರ ಏನಾದ್ರು ಹೇರ್ ಸ್ಟೈಲ್ ಮಾಡೋದಿತ್ತು. ಸೊ ಇದೊಂದು ಚಾಲೆಂಜ್ ಇತ್ತು, ಇದು ಅವನಿಗೆ ಸಿಗ್ಲಿಲ್ಲ. ಸೊ ಇಷ್ಟೆಲ್ಲ ಚಾಲೆಂಜಸ್ ಅನ್ನ ಬರ್ದಿದ್ದೆ. ನೆನ್ನೆ ಇದೆಲ್ಲ ಟೈಪ್ ಮಾಡಿ ಪ್ರಿಂಟ್ ಮಾಡಿ ಎಲ್ಲ ಕಟ್ ಮಾಡೋಷ್ಟರಲ್ಲಿ ನೈಟ್ 2 ಗಂಟೆ 3 ಗಂಟೆ ಮಲಗಿದ್ದೀನಿ. ಸೊ ಓಕೆ, ಈ ಚೀಟಿ ಎಲ್ಲ ಇನ್ನು ಕೊಡ್ತೀನಿ ಈಗ ಕ್ಯಾಮ್ರಾ ಕೈಲಿ. ಎಲ್ಲ ಹೋಯ್ತು ಚೀಟಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಈ ತರ ಅಮೇಸಿಂಗ್ ವಿಡಿಯೋಗೋಸ್ಕರ, ಈ ತರ ಚಾಲೆಂಜಿಂಗ್ ಡೇರ್ ವಿಡಿಯೋಗೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸೊ ಸಿಗೋಣ ನಾಳೆ ವ್ಲಾಗ್ ಅಲ್ಲಿ ಅಮೇಸಿಂಗ್ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.